friends, welcome to Unique Trade for Success. Yes, 2021. So New Year ಎಲ್ಲ ಬಂದಿದೆ, ಎಲ್ಲರೂ ಸೆಲೆಬ್ರೇಟ್ ಮಾಡಿದಿರಾ ಅನ್ಕೊಳ್ತೀನಿ. ಒಂದ್ ಸೆಕೆಂಡ್ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಸೊ ಅಡ್ವಾನ್ಸ್ ಆಗಿ ಹೇಳಿದ್ದೆ, ಅದಾದ್ಮೇಲೆ ನ್ಯೂ ಇಯರ್ ಆದ್ಮೇಲೆ ನಿಮ್ಗೆ ಯಾವ್ದು ವಿಡಿಯೋ ಮಾಡಿರಲಿಲ್ಲ, ರೈಟ್? ಸೊ ಇನ್ನು ಗುಡ್ ನ್ಯೂಸ್ ಹೇಳೋದಾದ್ರೆ, ಯಾರೆಲ್ಲ ನಿಫ್ಟಿ ಆಪ್ಷನ್ ಇಂಡೆಕ್ಸ್ ಟ್ರೇಡರ್ಸ್ ಇದ್ದೀರಾ, ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್. ಬಿಕಾಸ್ ನಾನು ಆಲ್ರೆಡಿ ಹೇಳಿದ್ದೆ, ಮಾರ್ಕೆಟ್ ಅಲ್ಲಿ ಜಾನ್ ಫಸ್ಟ್ ವೀಕ್ ಇಂದ ಮಾರ್ಕೆಟ್ ಅಲ್ಲಿ ಜಾನ್ ಫಸ್ಟ್ ವೀಕ್ ಇಂದ ನಿಮ್ಗೆ ಗುಡ್ ಮೂಮೆಂಟಮ್ ಸಿಗುತ್ತೆ ಅಂತ ನಾವ್ ಹೇಳ್ತಾ ಇದ್ದಂಗೆ ಇವತ್ತು ಗುಡ್ ಮೂಮೆಂಟಮ್ ಸಿಕ್ತು. ಇವತ್ತು ಅಪ್ ಅಲ್ಲೂ ಗುಡ್ ಪ್ರಾಫಿಟ್, ಡೌನ್ ಅಲ್ಲೂ ಗುಡ್ ಪ್ರಾಫಿಟ್. ಆದ್ರೆ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಲೆವೆಲ್ಸ್ ಕೊಟ್ಟಿಲ್ವಲ್ಲ ಹೇಗೆ ಅಂತ. ಸೊ ಎಸ್ ಫ್ರೆಂಡ್ಸ್, ಹಾಗಾದ್ರೆ ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾನು ಯಾವಾಗಾದ್ರೂ ವಿಡಿಯೋ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಅಥವಾ ನಿಮ್ಗೆ ಲೈವ್ ಅಲ್ಲಿ ನಿಫ್ಟಿ ಟೆಕ್ನಿಕಲ್ ಬಗ್ಗೆ ಯಾವ್ದಾದ್ರು ಲೆವೆಲ್ಸ್ ಬಗ್ಗೆ ನಿಮ್ಗೆ ಬೇಕು ಅಂತ ಹೇಳಿದ್ರೆ, ಸೊ ಡೆಫಿನೆಟ್ ಆಗಿ ನಮ್ಮ ಒಂದು ಯೂನಿಕ್ ಟ್ರೇಡ್ ಫಾರ್ ಸಕ್ಸಸ್ ಅನ್ನೋ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವು ಲಾಗಿನ್ ಮಾಡ್ಕೊಳ್ಳಿ. ಆಲ್ರೆಡಿ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು. ಸೊ ಇಲ್ಲಿ ಬಂದಾಗ ನಿಮ್ಗೆ ಇಲ್ಲಿ ಲೆವೆಲ್ಸ್ ಅಂತೂ ಸಿಗುತ್ತೆ, ರೈಟ್? ಸೊ ಇವತ್ತಿನ ಲೆವೆಲ್ಸ್ ಮೇಲೆ ನೀವು ಏನೇನ್ ಮಾಡ್ಬೋದಾಗಿತ್ತು ಅಂತ, ಒನ್ಸ್ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ನಾವು ನಿಮ್ಗೆ ಪ್ರೀ ಮಾರ್ಕೆಟ್ ಅಲ್ಲಿ ಲೆವೆಲ್ಸ್ ಅಂತ ಶೇರ್ ಮಾಡ್ತೀವಿ. ಇವತ್ತು ಮಾರ್ಕೆಟ್ ಅಲ್ಲಿ 1490 ಇಂದ 130 ಅನ್ನೋದು ಸೈಡ್ ವೇಸ್ ಆಗುತ್ತೆ. 1490 ಬ್ರೇಕ್ ಆಯ್ತು ಅಂದ್ರೆ ಮಾರ್ಕೆಟ್ 1420, 13960 ಅಂತ ನಾವು ಮಾರ್ನಿಂಗ್ 9:13 ಗೆಲ್ಲ ಮಾರ್ಕೆಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಡಿಸ್ಕಸ್ ಮಾಡಿದ್ವಿ. ಇನ್ನು ಅಪ್ಸೈಡ್ ನೋಡೋದಾದ್ರೆ 14,130 ಮೇಲೆ ಮಾರ್ಕೆಟ್ ಅಲ್ಲಿ ಗುಡ್ ಮೂಮೆಂಟಮ್ ಅಂತ. ಹಾಗಾದ್ರೆ ನಿಫ್ಟಿ ಏನಾಯ್ತು ಅಂತ ನೋಡೋಣ. ಸೊ ನಮ್ಮ ಕ್ಲೈಂಟ್ಸ್ ಹೇಗೆ ಲೈವ್ ಅಲ್ಲಿ ಅದನ್ನ ಪ್ರಾಫಿಟ್ ಎನ್ಕ್ಯಾಶ್ ಮಾಡ್ಕೊಂಡ್ರು ಅಂತ. ಸೊ ರೈಟ್ ಫ್ರೆಂಡ್ಸ್, ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ನಾವೇನ್ ಡಿಸ್ಕಸ್ ಮಾಡಿದ್ವಿ, 1490 ಇಂದ 14,130 ಇಸ್ ಅ ಮಾರ್ಕೆಟ್ ಅಲ್ಲಿ ಸೈಡ್ ವೇಸ್ ಅಂತ. ನಾವು ನೋಡೋದಾದ್ರೆ ಮಾರ್ಕೆಟ್ ಇಲ್ಲಿ ಏನೊಂದು ಓಪನ್ ಆಯ್ತು, ಒಂದು ಗ್ಯಾಪ್ ಅಪ್ ಇಂದ ಅರೌಂಡ್ 100 ಪಾಯಿಂಟ್ಸ್ ಗ್ಯಾಪ್ ಅಪ್ ಅಲ್ಲಿ ಮಾರ್ಕೆಟ್ ಏನ್ ಓಪನ್ ಆಯ್ತು, ಈ ಒಂದು ಪಾಯಿಂಟ್ ಅಲ್ಲಿ ಎಲ್ಲೂ ಸಸ್ಟೈನ್ ಆಗ್ಲಿಲ್ಲ. ನಮ್ಮ ಒಂದು 130 ಗಂತೂ ಹೋಗ್ಲಿಲ್ಲ ಮಾರ್ಕೆಟ್. ದೆನ್ ಆ ಒಂದು 90 ಇಂದ ಮಾರ್ಕೆಟ್ ಬ್ರೇಕಿಂಗ್ ಸ್ಟಾರ್ಟ್ ಆಯ್ತು. ಎಲ್ಲಾ ನಮ್ಮ ಒಂದು ಮೇಜರ್ ಸಪೋರ್ಟ್ ಅಥವಾ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ನಾವೇನ್ ಡಿಸ್ಕಸ್ ಮಾಡ್ತೀವಿ, 13,960 ಅಂತ ನಮ್ಮ ಲೈವ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಮಾರ್ಕೆಟ್ ಎಕ್ಸಾಕ್ಟ್ ಆಗಿ ಆ ಪಾಯಿಂಟ್ ಬಂತು. ವಿತಿನ್ 20 ಮಿನಿಟ್ಸ್ ಅಲ್ಲಿ ಇವತ್ತು ನಾವು ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಯಾರೆಲ್ಲ ಟ್ರೇಡ್ ಮಾಡಿದ್ರೆ, ಇಷ್ಟು ದಿವಸ ವೇಟ್ ಮಾಡ್ತಾ ಇದ್ರಲ್ಲ, ಇವತ್ತು ಬ್ಯಾಂಕ್ ನಿಫ್ಟಿ 240 ರೂಪೀಸ್ ಇಂದ ಅರೌಂಡ್ ನಿಮ್ಗೆ ಮಾರ್ಕೆಟ್ ಅಲ್ಲಿ 240 ರೂಪೀಸ್ ಇಂದ 500 ರೂಪೀಸ್ ವರೆಗೂ ಮಾರ್ಕೆಟ್ ಹೋಗಿತ್ತು. ಅಂದ್ರೆ ನಿಮ್ಮ ಕ್ಯಾಪಿಟಲ್ ನ 2 ಟೈಮ್ಸ್ ಮಾಡ್ತು. ಇನ್ನು ನಾವು ಕೊಟ್ಟಿದ್ವಾ? ಎಸ್, ನಿಫ್ಟಿ ಕೊಟ್ಟಿದ್ವಿ. ನಾವು ಈ ಒಂದು ಪಾಯಿಂಟ್ ಅಲ್ಲಿ ಇರ್ಬೇಕಾದ್ರೆ ಪುಟ್ ಅಂತ ನಾವು ಕೊಟ್ಟಿದ್ವಿ. ಸೊ ಈ ಒಂದು ಪಾಯಿಂಟ್ ಅಲ್ಲಿ ನಾವು 90 ರೂಪೀಸ್ಗೆ ಪುಟ್ ಅಂತ ನಾವು ಕೊಟ್ಟಿದ್ವಿ. ಅಂದ್ರೆ 90 ರೂಪೀಸ್ ಇಂಟು 75 ಅಂತ ಹೇಳಿದ್ರೆ ಅರೌಂಡ್ 7,000 ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಇರ್ಬೇಕಾಗಿತ್ತು. ಅದು 190 ವರೆಗೂ ಮಾರ್ಕೆಟ್ ಮೂವ್ ಆಯ್ತು. ಅಂದ್ರೆ 100 ರೂಪೀಸ್ ಇಂಟು 75 ಅಂತ ಹೇಳಿದ್ರೆ ಅರೌಂಡ್ 7,500 ರೂಪೀಸ್ ಪ್ರಾಫಿಟ್. ಇದು ಪುಟ್ ಕಡೆ, ಅಂದ್ರೆ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ. ಕೆಲವರಿಗೆ ಅರ್ಥ ಆಗ್ತಾ ಇರಲ್ಲ ಅಲ್ವಾ, ವಾಟ್ಸ್ ಅಪ್ ಪುಟ್ ಅಂತ ಮಾತಾಡ್ತಾ ಇದೀವಿ, ಮಾರ್ಕೆಟ್ ಫಾಲ್ ಆಗಿದೆ ಅಂತ. ಎಸ್ ಫ್ರೆಂಡ್ಸ್, ಯಾರಿಗೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಸಿಂಪಲ್ ಆಗಿ ನೋಡಿ, ನನ್ನ ಲಾಸ್ಟ್ ವಿಡಿಯೋಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಈಕ್ವಿಟಿ ಅಂದ್ರೇನು, ಫ್ಯೂಚರ್ ಅಂದ್ರೇನು, ಆಪ್ಷನ್ ಅಂದ್ರೇನು ಅಂತ ಡಿಸ್ಕಸ್ ಮಾಡಿರ್ತೀನಿ. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಯಾವ್ದೇ ಒಂದು ಮಾರ್ಕೆಟ್, ಫಾರ್ ಎಕ್ಸಾಂಪಲ್ ಇದು ನಿಫ್ಟಿ ಅಂತ ಅನ್ಕೊಳ್ಳಿ, ನಿಫ್ಟಿ ಆಗ್ಬೋದು ಅಥವಾ ಕಂಪನಿ ನಿಮ್ಗೆ ಗೊತ್ತಿರೋ ಹಂಗೆ ರಿಲಯನ್ಸ್, L&T ಯಾವ್ದೇ ಆಗಿ ಒಂದು ಕಂಪನಿ ಈ ತರ ಫಾಲಿಂಗ್ ಆಗ್ತಾ ಇದೆ ಅಂದ್ರೆ ನಾವು ಇದನ್ನ ಆಪ್ಷನ್ಸ್ ಅಂತ ಕರಿತೀವಿ. ಆಪ್ಷನ್ಸ್ ಅಲ್ಲಿ ಪುಟ್ ಅಂತ ಕರಿತೀವಿ. ಅಂದ್ರೆ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತ ನಿಮ್ಗೆ ಇಲ್ಲೇ ಗೊತ್ತಾದ್ರೆ ಇಲ್ಲಿಂದ ಡೌನ್ ಬರುತ್ತೆ ಅಂತ ತಗೊಳ್ಳೋದನ್ನ ಪುಟ್ ಅಂತ ಕರಿತೀವಿ. ಸೇಮ್ ಟೈಮ್ 960 ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಗೊತ್ತಾದ್ಮೇಲೆ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗಿದೆಯಲ್ಲ, ಆ ಒಂದು ಪಾಯಿಂಟ್ ನಾವು ಕಾಲ್ ಅಂತ ಕರಿತೀವಿ. ಸಿಂಪಲ್ ಆಗಿ ತಿಳ್ಕೊಳ್ಳಿ ಅಷ್ಟೇ, ಇನ್ ಡೆಪ್ತ್ ಆಗಲ್ಲ. ಸೊ ಒಂದು ಈಕ್ವಿಟಿ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂದ್ರೆ ಕಾಲ್ ಅಂತ ತಗೊಳ್ತೀವಿ. ಬಿಕಾಸ್ ನಾವು ನಿಫ್ಟಿನ ಇಲ್ಲಿ ಈ ಅಮೌಂಟ್ ಕೊಟ್ಟು ತಗೊಳಕ್ ಆಗಲ್ಲ. ಅಂತದ್ರಲ್ಲಿ ಮಾರ್ಕೆಟ್ ಎಲ್ಲಿವರೆಗೂ ಹೋಗುತ್ತೆ ಅಂತ ನೀವು ತಗೊಳ್ಬಹುದು, ಕಡಿಮೆ ದುಡ್ಡಲ್ಲಿ ಜಾಸ್ತಿ ಹಣ ಮಾಡ್ಬೋದು. ಇದು ಆಪ್ಷನ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಸೊ ನೋಡಿ, ಇನ್ನು ಈ ಒಂದು ಆಪ್ಷನ್ಸ್ ನಾವು ಫಸ್ಟ್ ಕೊಟ್ಟಿದ್ದೆ, ನೀವು ಎನ್ಕ್ಯಾಶ್ ಮಾಡ್ಕೊಳ್ಬಹುದಾಗಿತ್ತಲ್ವಾ? ಎಸ್, ಗುಡ್. ಅದ್ರ ಜೊತೆಗೆ ಇವತ್ತು ನಾವು ಒನ್ ಡೇಗೆ ಒಂದೇ ಒಂದು ಸ್ಟಾಕ್ ನ ಪಿಕ್ ಮಾಡಿದ್ವಿ. ಯಾವ ಸ್ಟಾಕ್ ನ ಪಿಕ್ ಮಾಡಿದ್ವಿ, ಕ್ಲೈಂಟ್ಸ್ ಏನ್ ಪ್ರಾಫಿಟ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ನೋಡಿ, ಇಲ್ಲಿ ಇದು ಮಾರ್ನಿಂಗ್ ನಾನು ಕೊಟ್ಟಿರೋಂಥದ್ದು. ಮಾರ್ನಿಂಗ್ 10 ಕಾಲಿಗೆ ನಾನು ನಿಮ್ಗೆ 10 ಕಾಲಿಗೆ ಮೆಸೇಜ್ ಕೊಟ್ಟಿರೋದು. ನಿಫ್ಟಿ 14,100 ಕೊಟ್ಟು 90 ರೂಪೀಸ್ ಬೈ ಮಾಡಿ ವಿತ್ 83 ರೂಪೀಸ್ ಸ್ಟಾಪ್ ಲಾಸ್ ಇಡಿ ಅಂತ 135 ಟಾರ್ಗೆಟ್ ಕೊಟ್ಟಿದ್ವಿ. ಇದು ನಿಫ್ಟಿ. ಸೊ ನೋಡಿ, ಇಲ್ಲಿ ಮಾರ್ಕೆಟ್ ಒಂದು ಸರಿ ನಿಮ್ಗೆ ಎಂಟ್ರಿ ತಗೊಂಡ್ಮೇಲೆ ಎಲ್ಲರೂ ಕೆಳಗಡೆ ಬಂದಿದ್ಯಾ, ಅಂಟಿಲ್ 135 ಇಂದ ನೋಡಿ 198 ಇಸ್ ಹೈ. ಸೊ ಇಲ್ಲಿ 170 ನೀವು ಕ್ಲೋಸ್ ಮಾಡಿದ್ರು, ಇಟ್ಸ್ ಎ ಗುಡ್ ಪ್ರಾಫಿಟ್. ಸೊ ಅದಾದ್ಮೇಲೆ ಏನಾಯ್ತು, ಮಾರ್ಕೆಟ್ ಅಲ್ಲಿಂದ ಹೋಗ್ತಾ ಇದೆಯಾ, ನೋಡಿ ಇಲ್ಲಿ PE ಅಂತ ಕರಿತೀವಿ, ಇದನ್ನ ಪುಟ್ ಅಂತ ಕರಿತೀವಿ. ಯಾರು ಪುಟ್ ಅಲ್ಲಿ ಮಾಡಿದ್ರು ಅವ್ರಿಗೆ ಲಾಭ ಎಷ್ಟು ನೋಡಿ, ಇಲ್ಲಿ 11 ಗಂಟೆಯಿಂದ ಶೂಟ್ ಅಪ್ ಆಗಿದೆ. ಇವಾಗ ತಾನೇ ನಾನು ನಿಮ್ಗೆ ಹೇಳಿದ್ನಲ್ಲ, ನಿಫ್ಟಿ ನೋಡಿ ಇಲ್ಲಿ ಕ್ಲಿಕ್ ಮಾಡ್ತಾ ಇದೀನಿ, 11 ಗಂಟೆಯಿಂದ ಮಾರ್ಕೆಟ್ ಫಾಲ್ ಆಯ್ತಾ, ಈ ಪಾಯಿಂಟ್ ಇಂದ ಬೀಳ್ತಾ ಇದೆ ಅಂತ ಯಾರು ಪುಟ್ ಅಂತ ತಗೊಂಡಿದ್ರು ಅವ್ರಿಗೆ ಲಾಭ. ಸೊ ಒಂದ್ ಪಾರ್ಟ್ ಆಫ್ ದ ಟೈಮ್ ಅಲ್ಲಿ ಮತ್ತೆ ವಾಪಸ್ ಹೋಗಿದ್ಯಾ, ಎಸ್. ನೀವೀಗ ಯೋಚನೆ ಮಾಡ್ತಾ ಇರೋದು ಕರೆಕ್ಟ್. ನೀವೇನಾದ್ರು ಇದನ್ನ ಲಾಭ ಬುಕ್ ಮಾಡಿಲ್ಲ ಅಂದ್ರೆ ಲಾಸ್ ಆಗ್ಬಿಡ್ತಾ ಇದ್ರಿ. ಇವಾಗ ಯಾರಿಗೆ ಸರ್ ಲಾಭ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, 13,000 14,000 ಕಾಲ್
ನೋಡಿ ಅದೇ 11 ಗಂಟೆಯಿಂದ ಕಾಣಿಸ್ತಾ ಇದೆಯಾ, 104 ರೂಪಾಯಿಂದ 180 ರೂಪಾಯಿಗೆ ಹೋಗಿದೆ. ಅಂದ್ರೆ ಆ ಒಂದು 11 ಗಂಟೆಯಿಂದ ಮಾರ್ಕೆಟ್ ಅಲ್ಲಿ ಮೇಲ್ಗಡೆ ಹೋದಾಗ ಯಾರಿಲ್ಲಿ ಕಾಲ್ ಅಂತ ತಗೊಂಡಿದ್ರು ಅವ್ರಿಗೆ ಲಾಭ. ಈಗ ಒಂದು ಕನ್ಫ್ಯೂಷನ್ ಸಿಕ್ಕಿರುತ್ತೆ ಅನ್ಕೊಳ್ತೀನಿ ಪ್ರತಿಯೊಬ್ಬರಿಗೂ, ಬಿಗಿನರ್ಸ್ಗೆ, ರೈಟ್. ಇದನ್ನ ನಾವು ನಿಫ್ಟಿನ ನಾವು ಮಾರ್ನಿಂಗ್ 10:15 ಗೆ ಕೊಟ್ಟಿದ್ವಿ. ಅದ್ರ ಜೊತೆಗೆ ನಿಮ್ಗೆ ನೋಡಿ ಇಲ್ಲಿ ಆರೋ ಫಾರ್ಮಾ ಅಂತ ಒಂದು ಕಂಪನಿನ ಪಿಕ್ ಮಾಡಿದ್ವಿ. ಇವತ್ತು SMS ಕೊಟ್ಟಿದ್ದೆ ಎರಡು ನಮ್ಮ ಸ್ಟೂಡೆಂಟ್ ಗೆ. ಆರೋ ಫಾರ್ಮಾ ನೋಡಿ 47 ಇಂದ 60 ರೂಪೀಸ್ ವರೆಗೂ ಅಂತ ಟಾರ್ಗೆಟ್ ಕೊಟ್ಟಿದ್ವಿ. ಇಲ್ಲಿ ಕಾಣಿಸ್ತಾ ಇದೆಯಾ 47, ಎಕ್ಸಾಕ್ಟ್ 47 ಇಂದ ಎಲ್ಲೂ ಸಹ ಡೌನ್ ಬರ್ಲಿಲ್ಲ, ಕ್ಲೀನ್ ಆಗಿ ಮಾರ್ಕೆಟ್ ಮೇಲೆ ಹೋಯ್ತು ಎಕ್ಸಾಕ್ಟ್ 60 ರೂಪೀಸ್. ಫಾರ್ ಎಕ್ಸಾಂಪಲ್ 47 ಗೆ ನೀವು ತಗೊಂಡಿದ್ರೆ 60 ರೂಪಾಯಿ ನೀವು ಸೇಲ್ ಮಾಡಿದ್ರೆ ಅನ್ಕೊಳ್ಳಿ, 13 ರೂಪೀಸ್ ಇಂಟು 600 ಲಾಟ್ ಅಂತ ಹೇಳಿದ್ರು ಅರೌಂಡ್ 7,800 ರೂಪೀಸ್ ನೀವು ಒಂದ್ ಸಿಂಗಲ್ ಎಂಟ್ರಿಯಲ್ಲಿ ಪ್ರಾಫಿಟ್ ನ ಎನ್ಕ್ಯಾಶ್ ಮಾಡಬಹುದಾಗಿತ್ತು. ಇದು ಆರೋ ಫಾರ್ಮಾ. ಸೊ ರೈಟ್, ಇದನ್ನ ನಾವು ನಿಮ್ಗೆ ಫಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಕೆಲವರು ಕ್ಲೈಂಟ್ಸ್ ಪ್ರಾಫಿಟ್ ಮಾಡಿದ್ದಾರೆ. ನೋಡಿ ಬ್ಯಾಂಕ್ ನಿಫ್ಟಿ ಹೇಳಿದ್ನಲ್ಲ ನಿಮ್ಗೆ 240 ಇಂದ 500 ಹೋಗಿತ್ತು ಅಂತ. ಕೆಲವರು 240 ಇಂದ 380 ತಗೊಂಡಿದ್ದಾರೆ, ಬಿಗ್ ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ. ಇನ್ ಕೆಲವರು ಬ್ಯಾಂಕ್ ನಿಫ್ಟಿಯಲ್ಲಿ ಸ್ವಲ್ಪ ಚಿಕ್ಕ ಪ್ರಾಫಿಟ್ ನ ಮಾಡ್ಕೊಂಡಿದ್ದಾರೆ. ಹಾಗೆ ಆರೋ ಫಾರ್ಮಾ ನಾವು ಕೊಟ್ಟಿದ್ವಲ್ಲ, ಆರೋ ಫಾರ್ಮಾನ ಈಕ್ವಿಟಿ ಮಾಡೋರು ಮಾಡಿದ್ದಾರೆ, ಫ್ಯೂಚರ್ ಅಲ್ಲಿ ಮಾಡೋರು ಮಾಡಿದ್ದಾರೆ. ಸೊ ಹಾಗೆ ನೋಡಿ ಕೆಲವೊಂದು ಸನ್ ಫಾರ್ಮಾ, ಆರೋ ಫಾರ್ಮಾ ಇದನ್ನೆಲ್ಲ ಗುಡ್ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡಿದ್ದಾರೆ. ರೈಟ್ ಫ್ರೆಂಡ್ಸ್, ಇಲ್ಲಿ ಆರೋ ಫಾರ್ಮಾ ಕಾಣಿಸ್ತಾ ಇದೆಯಾ, 11 ಗಂಟೆಯಿಂದ ಮೇಲೋಗಿದೆ ಅಂದ್ರೆ ಏನಿದು ಕಾಲ್ ಅಂತ ಅರ್ಥ. ಹಾಗಾದ್ರೆ ಯಾವ ಕಂಪನಿ ಆರೋ ಫಾರ್ಮಾ ಮೇಲೋಗ್ಬೇಕಾಗಿತ್ತಲ್ವಾ, ಆರೋ ಫಾರ್ಮಾ ಅಂತ ಕಾಣಿಸ್ತಾ ಇದೆಯಾ, 11 o'clock ಇಂದ ಮೇಲ್ ಹೋಗ್ತಾ ಇದೆಯಾ. ಸೊ 11:50 ಇಂದ ದೆನ್ ಮಾರ್ಕೆಟ್ ಏನಾಗ್ತಾ ಇದೆ, ಆರೋ ಫಾರ್ಮಾ ಮೇಲ್ ಹೋಗ್ತಾ ಇದೆ ಅಂದ್ರೆ ಆರೋ ಫಾರ್ಮಾ ಎಲ್ಲಿಗೆ ಹೋಗುತ್ತೆ ಅಂತ ನಾವು ತಗೊಳ್ಬಹುದು. ಫಾರ್ ಎಕ್ಸಾಂಪಲ್ ನೋಡಿ ಮಾರ್ನಿಂಗ್ ನಾನು ಕೊಡ್ಬೇಕಾದ್ರೆ 930 ಅಲ್ಲಿ ಇತ್ತು. ಅದಕ್ಕೋಸ್ಕರ ಯಾರೆಲ್ಲ ಆರೋ ಫಾರ್ಮಾ ಕಂಪನಿನ 940ಕ್ಕೆ ಹೋಗುತ್ತೆ ಅಂತ ತಗೊಂಡಿದ್ರೆ ಅದನ್ನ ನಾವೇನ್ ಮಾಡ್ತೀವಿ, ಕಾಲ್ ಅಂತ ಕರಿತೀವಿ. ಇಲ್ಲಿ ಕಾಣಿಸ್ತಾ ಇದೆಯಾ 940 ಹೋಗುತ್ತೆ ಅಂತ. ಇದು ಸಿಂಪಲ್ ಅಷ್ಟೇ ನಿಮ್ಗೆ ಮಾರ್ಕೆಟ್ ಅಲ್ಲಿ ಒಂದು ಟರ್ಮಿನಾಲಜಿ. ರೈಟ್ ಫ್ರೆಂಡ್ಸ್, ಇದು ನಿಫ್ಟಿಯ ಇವತ್ತಿನ ಟ್ರೇಡಿಂಗ್ ನಾವೇನ್ ಕೊಟ್ಟಿದ್ವಿ 960 ಇಂದ ಬೌನ್ಸ್ ಬೇಕಾಗಿದೆ. 14,130 ಬ್ರೇಕ್ ಆದ್ರೆ ಇಟ್ಸ್ ಎ ಗುಡ್ ಮೂವ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಲಾಸ್ಟ್ ಸೆಷನ್ ಅಲ್ಲಿ ಲಾಸ್ಟ್ ಒಂದು 10 ಮಿನಿಟ್ಸ್ ಇರ್ಬೇಕಾದ್ರೆ 14,130 ಬ್ರೇಕ್ ಆಗಿದೆ. ಇದು ಏನ್ ಸೈನ್ ಮಾಡ್ತಾ ಇದೆ, ನಾಳೆಗೆ ಏನ್ ಆಗ್ತಾ ಇದೆ ಮಾರ್ಕೆಟ್ ಅಂತ ಫಸ್ಟ್ ನೋಡಕ್ ಹೋಗೋಣ. ಸೊ ಡಿಫ್ರೆನ್ಸ್ ಫಸ್ಟ್ ಅದಕ್ಕಿಂತ ಮುಂಚೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ನಾನು ಕೊಟ್ಟಿರುವಂತದ್ದು ಎಸ್ ಇಷ್ಟ ಆಗ್ತಾ ಇದೆ, ತಿಳ್ಕೊಳ್ತಾ ಇದ್ದೀರಾ, ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಚಾನಲ್ ನ ಸೊ ಲೈಕ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ, ಈ ಒಂದು ಚಾನಲ್ ಲಿಂಕ್ ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಎಸ್ ಹಾಗಾದ್ರೆ ನಾಳೆ ವಿಡಿಯೋಗೆ ಹೋಗೋಣ. ಸೊ ಜಾನ್ 5, 2021 ಹೇಗಿರುತ್ತೆ ಅಂತ ನೋಡೋಣ. ಫಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ ನೋಡಿ ಇಲ್ಲಿ ಜನರಲ್ ಆಗಿ ತೋರಿಸ್ತಾ ಇದೀನಿ. ಇದು ಇಲ್ಲಿ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಒಂದು ಡೌನ್ ಟ್ರೆಂಡ್ ಅಂತ ಇಂಡಿಕೇಟ್ ಮಾಡಿದೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಎಸ್ ಅದೇ ತರನೇ ಇವತ್ತು ಮಾರ್ಕೆಟ್ ಫಾಲಿಂಗ್ ಅಂತೂ ಆಯ್ತು. ಸ್ಟಿಲ್ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಈ ಒಂದು ಮಾರ್ಕೆಟ್ ಪ್ರಕಾರ ಇವತ್ತೇನೊಂದು ನಮಗೆ ಲಾಸ್ಟ್ ಅಲ್ಲಿ ಮಾರ್ಕೆಟ್ ಈ ತರ ಒಂದು ಸಸ್ಟೈನ್ ಆಗಿ ಬೌನ್ಸ್ ಬ್ಯಾಕ್ ಆಗಿದೆ ಅಂತ ಹೇಳಿದ್ರೆ ನಾಳೆ ಏನಾಗ್ಬೋದು ಅಂತ ನೋಡೋಣ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಟ್ರೆಂಡ್ ನಾಳೆ ಕಂಟಿನ್ಯೂ ಆಗುತ್ತಾ? ಡೆಫಿನೆಟ್ ಆಗಿ ಕಂಟಿನ್ಯೂ ಆಗುತ್ತೆ. ಯಾವ ಲೆವೆಲ್ಸ್ ವರೆಗೂ ಕಂಟಿನ್ಯೂ ಆಗುತ್ತೆ, ಏನ್ ಆಕ್ಷನ್ ತಗೊಳ್ಬೇಕು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಕೆಲವೊಂದು ಸ್ಟಾಕ್ಸ್ ಬಗ್ಗೆ ನಾನು ಮಾತಾಡಕ್ ಹೋಗ್ತಾ ಇದ್ದೀನಿ ನಾಳೆ ಲೆವೆಲ್ಸ್ ಅಲ್ಲಿ. ಫಸ್ಟ್ ನಾವು ನೋಡೋದಾದ್ರೆ ನೋಡಿ ಅಪ್ ಟ್ರೆಂಡ್ ಗೆ, ರೈಟ್, ಅದೆಲ್ಲ ಇಲ್ಲ ನೋಡ್ಕೊಳ್ಳಿ ಇಲ್ಲಿಂದ. ರೈಟ್, ಅಪ್ ಟ್ರೆಂಡ್ ಗೆ ನಾಳೆ HDFC, ಹಿಂದೂಸ್ತಾನ್ ಯೂನಿಲಿವರ್ ಹಾಗೆ ರಿಲಯನ್ಸ್ ಕಂಪನಿ ನಾನು ಅಪ್ಸೈಡ್ ಕೊಡ್ತಾ ಇದ್ದೀನಿ. ಮೂರಲ್ಲೂ ಟಾಪ್ ಅಂತ ಹೇಳಿದ್ರೆ HDFC ನ ಹೇಳ್ಬೋದು ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಹಿಂದೂಸ್ತಾನ್ ಯೂನಿಲಿವರ್, ಥರ್ಡ್ ಪ್ರಿಯಾರಿಟಿ ಬಂದು ರಿಲಯನ್ಸ್. ರಿಲಯನ್ಸ್ ಇಸ್ ಒನ್ ಆಫ್ ದ ಗುಡ್ ಸ್ಟಾಕ್ ಅಂತಾನೆ ಹೇಳ್ಬೋದು. ಬಟ್ ಪ್ರಿಯಾರಿಟಿ ಅಂತ ನೋಡೋದಾದ್ರೆ HDFC ಗೆ ಫಸ್ಟ್ ಪ್ರಿಯಾರಿಟಿ ಕೊಡಿ, ಸೆಕೆಂಡ್ ಹಿಂದೂಸ್ತಾನ್ ಯೂನಿಲಿವರ್ ಗೆ ಪ್ರಿಯಾರಿಟಿ ಕೊಡಿ ಅಂತೀನಿ. ಇನ್ನು ಡೌನ್ ಸೈಡ್ ಸ್ಟಾಕ್ಸ್ ನಾವು ನೋಡೋದಾದ್ರೆ L&T ಫಸ್ಟ್ ಸ್ವಲ್ಪ ವೀಕ್ ಆಗಿರುವಂತದ್ದು, ಟೈಟಾನ್ ಹಾಗೂ ಡಿವಿಸ್. ಮಾರ್ಕೆಟ್ ಫುಲ್ ಅಪ್ ಟ್ರೆಂಡ್ ಇರೋದ್ರಿಂದ ಯಾವುದೇ ಒಂದು ಸ್ಟಾಕ್ ಡೌನ್ ಕಡೆಗೆ ಬರೋದಕ್ಕೆ ಬಿಡೋದಿಲ್ಲ, ಇಂಡೆಕ್ಸ್ ಸ್ಟ್ರಾಂಗ್ ಇದ್ರೆ. ಅದರಲ್ಲೂ ಈ ಲೆವೆಲ್ಸ್ ಬ್ರೇಕ್ ಆದ್ರೆ ನಾಳೆ ಇಂಟ್ರಾಡೇಗ್ ಮಾತ್ರ, ನಾಳೆ ಒನ್ ಡೇಗ್ ಮಾತ್ರ ಡೌನ್ ಬರುತ್ತೆ ಅಂತ. ಫುಲ್ ಡೇ ಅಂದ್ರೆ ನೆಕ್ಸ್ಟ್ 2-3 ಡೇಸ್ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಈ ಒಂದು ಡೇ ನಲ್ಲಿ ಮಾತ್ರ ಅಂದ್ರೆ ಜಾನ್ 5 ಮಾತ್ರ ಮಾರ್ಕೆಟ್ ಡೌನ್ ಸೈಡ್ ಬಂದ್ರೆ ಇದರಲ್ಲಿ ಆಪರ್ಚುನಿಟಿ ಇದೆ ಅಂತ. ಇನ್ನು ಸ್ಟಾಕ್ ಆಪ್ಷನ್ಸ್ ಕಡೆ ಬರೋದಾದ್ರೆ ಮಾರುತಿ ಕಂಪನಿಯ ನಾವು ಕಾಲ್ ಅಂತ ಹೇಳಿದ್ರೆ ಈಗ ತಾನೇ ತೋರಿಸಿದ್ನಲ್ಲ, ಮಾರುತಿ ಕಂಪನಿ ಮೇಲ್ ಹೋಗ್ತಾ ಇರೋದಕ್ಕೆ ನಾವು ಕಾಲ್ ತಗೊಳ್ತಾ ಇದೀವಿ. ಹೀರೋ ಹೋಂಡಾ ಮೋಟರ್ ಕಾಪ್ ಡೌನ್ ಬರ್ತಾ ಇರೋದಕ್ಕೆ ನಾವು ಪುಟ್ ತಗೊಳ್ತಾ ಇದೀವಿ. ಇನ್ನು ಇಂಡಸ್ಇಂಡ್ ಬ್ಯಾಂಕ್ ಕಾಣಿಸ್ತಾ ಇದೆಯಲ್ಲ, ಕಾಲ್ ಕೊಟ್ಟಿದೀನಿ. ಸೊ ಈ ಮೂರನ್ನ ನೀವು ನೋಡಿ. ಆದ್ರೆ ಯಾವಾಗ ಕಾಲ್ ಸ್ಟ್ರಾಂಗ್ ಆಗಿ ಬೈ ಮಾಡ್ಬೇಕು, ಯಾವಾಗ ಪುಟ್ ನ ಬೈ ಮಾಡ್ಬೇಕು, ಯಾವ ಲೆವೆಲ್ಸ್ ಅಲ್ಲಿ ಅಂದ್ರೆ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ನಿಫ್ಟಿ ಅಂತ ಹೇಳ್ತೀವಿ. ಆ ನಿಫ್ಟಿ ಲೆವೆಲ್ಸ್ ನ ಫಸ್ಟ್ ತಿಳ್ಕೊಳ್ಳೋಣ. ಆ ನಿಫ್ಟಿ ಲೆವೆಲ್ಸ್ ತಿಳ್ಕೊಂಡ್ರೆ ತಾನೆ ಅಪ್ ಟ್ರೆಂಡ್ ಸ್ಟಾಕ್ ಮಾಡ್ಬೇಕಾ ಡೌನ್ ಟ್ರೆಂಡ್ ಸ್ಟಾಕ್ ಮಾಡ್ಬೇಕಾ ಅಂತ ತಿಳ್ಕೊಳಕ್ಕಾಗುತ್ತೆ. ಸೊ ಹಾಗಾದ್ರೆ ಇನ್ಯಾಕೆ ತಡ ನೋಡಿ. ಸೊ ನಿಫ್ಟಿ ಲೆವೆಲ್ಸ್ ನಾನು ಕೊಡ್ತಾ ಇದೀನಿ. ಇಲ್ಲಿ ನಿಫ್ಟಿ ಸಪೋರ್ಟ್. ಸೊ ಫಾರ್ ಎಕ್ಸಾಂಪಲ್ ನಾಳೆ ಮಾರ್ಕೆಟ್ ಓಪನ್ ಆಯ್ತು ಅನ್ಕೊಳ್ಳಿ, ಓಪನ್ ಆಗಿದ ತಕ್ಷಣ ಮೇಲೋಗುತ್ತೆ ಅಂತ ತಗೊಳ್ಬೇಡಿ. 14,170 ಅನ್ನೋದನ್ನ ವೆರಿ ವೆರಿ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಆ ಒಂದು ಪಾಯಿಂಟ್ ಇಂದ ಬ್ರೇಕ್ ಆದ್ರೆ ಮಾತ್ರ ಮಾರ್ಕೆಟ್ ಮುಂದಕ್ಕೆ ಹೋಗುತ್ತೆ. ಸೊ ಅಲ್ಲಿಂದ ಮುಂದೆ ಹೋದ್ರೆ
ಮಾರ್ಕೆಟ್ ಅಲ್ಲಿ 14,210 270 ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸಮ್ವೇರ್ ನಾಳೆ ಮಾರ್ಕೆಟ್ ಅಲ್ಲಿ 14,340 ಇಸ್ ದ ಹೈಯೆಸ್ಟ್, 340. ಇನ್ನು ಮಾರ್ಕೆಟ್ ಅಲ್ಲಿ ಒಂದು ಗುಡ್ ಮೂವ್ ಸಿಗ್ತಾ ಇದೆ. ಸೊ ಯಾರೆಲ್ಲ ಆಪ್ಷನ್ ಟ್ರೇಡರ್ಸ್ ಇದ್ರಿ ಲಾಸ್ಟ್ 1 ಮಂತ್ ಇಂದ ಅಂತ ಮೂವ್ಮೆಂಟಮ್ ಇರ್ಲಿಲ್ಲ, ಹಣ ಮಾಡಕ್ ಆಗ್ತಾ ಇರಲಿಲ್ಲ ಅಂತ ಇದ್ವಿ. ಎಸ್, ಇಲ್ಲಿಂದ ಗುಡ್ ಟೈಮ್, ಎಲ್ಲರೂ ಹಣ ಮಾಡ್ಬೋದು, ಸಖತ್ತಾಗಿ ಹಣ ಮಾಡ್ಬೋದು, ಮಿಸ್ ಮಾಡ್ಕೊಳ್ಬೇಡಿ. ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ತಿಳ್ಕೊಂಡು ಹಣ ಮಾಡಿ. ಇನ್ನು ಮಾರ್ಕೆಟ್ ಅಲ್ಲಿ ನನಗೆ ಗ್ಯಾಪ್ ಅಪ್ ಅಂತ ಸಿಂಪ್ಟಮ್ ತೋರಿಸ್ತಾ ಇದೆ. ಸ್ಮಾಲ್ ಗ್ಯಾಪ್ ಅಪ್ ಆಯ್ತು ಅಂದ್ರೆ 210 270 ವರೆಗೂ ಮಾರ್ಕೆಟ್ ಮೂವ್ಮೆಂಟಮ್ ಸಿಗುತ್ತೆ ಫಸ್ಟ್ ರ್ಯಾಲಿ. ಆದ್ರೆ 170 ಇಂದ ಬ್ರೇಕ್ ಆದ್ರೆ ಮಾತ್ರ. ಇನ್ ಕೇಸ್ 170 ಇಂದ ಮಾರ್ಕೆಟ್ ಫೇಲ್ ಆಯ್ತು ಅನ್ಕೊಳ್ಳಿ ಇವತ್ತಿನ ತರನೇ, ದೆನ್ 170 ನಾವು 10 ಚೇಂಜ್ ಪಾಯಿಂಟ್ ಅಂತ ಕರಿತೀವಿ. ಮಾರ್ಕೆಟ್ ಗ್ಯಾಪ್ ಅಪ್ ಆದಾಗ ಆ ಒಂದು ಪಾಯಿಂಟ್ ಇಂದ ಮಾರ್ಕೆಟ್ 100 ಇಂದ 200 ಪಾಯಿಂಟ್ ಇನ್ಸ್ಟೆಂಟ್ ಆಗಿ ಸಖತ್ ಫಾಸ್ಟ್ ಆಗಿ ಮೂವ್ ಆಗುತ್ತೆ. ಇಲ್ಲ ಅಂದ್ರೆ ಅಲ್ಲಿಂದ ಮಾರ್ಕೆಟ್ ಫಾಲಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಸಿಕ್ಕಾಪಟ್ಟೆ ಕರೆಕ್ಷನ್ ತಗೊಳುತ್ತೆ. ಎಲ್ಲಿವರೆಗೂ ಅಂತ ನೋಡೋಣ. ಸೊ ರೈಟ್ ನೋಡಿ, ಇದು ಗ್ಯಾಪ್ ಅಪ್ ಆಯ್ತಾಗ ನಾವು ಅನಾಲಿಸಿಸ್ ಅಂದ್ರೆ ಇನ್ನು ಗ್ಯಾಪ್ ಡೌನ್. ಮಾರ್ಕೆಟ್ ಈ ಪಾಯಿಂಟ್ ಅಲ್ಲಿ ನೋಡಿದ್ರೆ 14,120 ಇದೆಯಲ್ಲ, ಇದನ್ನ ಡೌನ್ ಸೈಡ್ ಅಂತ ಹೇಳ್ಬೋದು. ಸ್ಮಾಲ್ ಗ್ಯಾಪ್ ಡೌನ್ ಆದ್ರೆ ಅಲ್ಲಿಂದ ಚಿಕ್ಕ ಚಿಕ್ಕ ಲೆವೆಲ್ಸ್ ಇದೆ. ಮಾರ್ಕೆಟ್ ಅಲ್ಲಿ 14,019 ಅದು ಒನ್ ಮೋರ್ ಸಪೋರ್ಟ್. ನಾಳೆ ಮಾರ್ಕೆಟ್ ಸ್ವಲ್ಪ ಡೌನ್ ಆಯ್ತು ಅಥವಾ 14,170 ಹತ್ರ ಹೋಗ್ಬಿಟ್ಟು ಮಾರ್ಕೆಟ್ ಫೇಲ್ ಆಗ್ತಾ ಇದೆ, ಮುಂದಕ್ಕೆ ಹೋಗ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನೀವು ಪುಟ್ ಅಂತ ತಗೊಂಡ್ಬಿಡ್ಬೇಡಿ. ನಾಳೆ ಪುಟ್ ಅಲ್ಲಿ ಅವಕಾಶ ಕಡಿಮೆ ಇರುತ್ತೆ. 14,170 ಹೋಗೋದಲ್ಲ, ಎಸ್ ಡೆಫಿನೆಟ್ ಆಗಿ ತಗೊಳ್ಬೇಡಿ, ವೆಯ್ಟ್ ಮಾಡಿ. ಯಾವಾಗ ನಾಳೆ ಮಾರ್ಕೆಟ್ ಅಲ್ಲಿ 14,090 ಇಂದ ಕೆಳಗಡೆ ಮಾರ್ಕೆಟ್ ಹೋಗುತ್ತಲ್ಲ, ಅದು ಬಿಗ್ ಮೂವ್ಮೆಂಟ್, ಅಲ್ಲೇ ನಿಮ್ಗೆ ಪುಟ್ ಅಲ್ಲಿ ಸಖತ್ತಾಗಿ ಹಣ ಬರೋದು. ಸರ್ 14,170 ಇಂದ ಮಾರ್ಕೆಟ್ ಬಿದ್ರೆ ಹಣ ಬರಲ್ವಾ? ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು 30 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ 45 ರೂಪಾಯಿ ಆಗ್ಬೋದು. ಆದ್ರೆ 14,090 ಇಂದ ಮಾರ್ಕೆಟ್ ಕ್ರಾಶ್ ಆಗೋಗ ನೀವು ದುಡ್ಡು ಹಾಕಿದ್ರೆ 30 ರೂಪಾಯಿ ಇರೋದು 70 ರೂಪಾಯಿನೂ ಆಗ್ಬೋದು, 80 ರೂಪಾಯಿನೂ ಆಗ್ಬೋದು. ಹಾಗಾಗಿ ಆ ಲೆವೆಲ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೀನಿ. ಇನ್ನು ಡೌನ್ ಸೈಡ್ ಬಂದಾಗ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಹೇಳಿದ್ರೆ 14,090 ನಾವು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕರಿತೀವಿ. ಫ್ರೆಂಡ್ಸ್ ಹಾಗಾದ್ರೆ ಕನ್ಫ್ಯೂಷನ್ ತಗೊಳ್ಳೋಣ. ಸೊ ಫೈನಲ್ ಆಗಿ ನೋಡಿ, ಅಪ್ ಸೈಡ್ ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು ಅನ್ಕೊಳ್ಳಿ, 14,170 ನಾವು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕರಿತೀವಿ. ಗ್ಯಾಪ್ ಡೌನ್ ಆದ್ರೆ 14,090 ನಾವು ಚೇಂಜ್ ಪಾಯಿಂಟ್ ಅಂತ ಕರಿತೀವಿ. 2 ಪಾಯಿಂಟ್ ನ ಗ್ಯಾಪ್ ಇರಲಿ. ಸೊ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಶನ್ ಅಂತ ಕೊಟ್ಟಿದ್ದೀನಿ. ಇದರ ರೈಟ್ ಟೈಮ್ ಅಲ್ಲಿ ಹೇಗೆ ಆಕ್ಷನ್ ತಗೊಂಡು ಹೇಗೆ ಪ್ರಾಫಿಟ್ ಆಗಿ ಮಾಡ್ಕೊಳ್ತೀರಾ? ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೀವು, ಇನ್ನು ಕೆಲವರು ನಿಮ್ಮ ಸ್ಟೂಡೆಂಟ್ ಯಾರೆಲ್ಲ ಇದ್ದೀರಾ, ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಲೈವ್ ಸೆಷನ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಲೈವ್ ಸೆಷನ್ ಅಲ್ಲಿ ಅಟೆಂಡ್ ಮಾಡಿ, ಹಾಗೆ ಟೆಲಿಗ್ರಾಮ್ ಬನ್ನಿ ಅಂತ ಹೇಳ್ತಾ, ಸೊ ಈ ಒಂದು ಚಾನಲ್ ಈ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇನ್ನು ನಾಳೆ ಮತ್ತಷ್ಟು ಪ್ರಾಫಿಟಬಲ್ ಟ್ರೇಡ್, ಫಾರ್ ಎಕ್ಸಾಂಪಲ್ ಇವತ್ತು 14,000 ಪುಟ್ ಏನ್ ಮಾಡಿದ್ವಿ, ಹಾಗೆ 14,000 ಕಾಲ್ ಅಲ್ಲಿ ಹೇಗೆ ಹಣ ಮಾಡಿದ್ವಿ, ಇನ್ನು ಆರೋ ಫಾರ್ಮ್ ಅಲ್ಲಿ ಹೇಗೆ ಹಣ ಮಾಡಿದ್ವಿ, ಈ ತರ ಒಂದೇ ಸ್ಟಾಕ್ ಅಲ್ಲಿ ಕನ್ಸಿಸ್ಟೆನ್ಸ್ ಆಗಿ ಹೇಗೆ ಹಣ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಸೊ ವಿಡಿಯೋನ ಕ್ಲೋಸ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೊ ಮಚ್.